ಒಂದನ್ನ 2-3-4 ಸಾವಿರದ ಯಾವ್ದಾರ ನೋಟಿಫಿಕೇಶನ್ ಆಯ್ತಲ್ಲ ಅದ್ರ ಲಿಸ್ಟ್ನಾಗ ಹೆಸರು ಕುಂಡಿಸ್ಬಿಡ್ರಿ. ಒಂದ್ ಇಲ್ಲಿ ಇದ್ದವ್ರಿಗೆ ಆಫ್ಲೈನ್ ಆನ್ಲೈನ್ದವ್ರಿಗೆ ಎಲ್ಲರಿಗೆ ಹೇಳ್ತೀನಿ, ಸರ್ ನಂದು ಭಾಳ ದೊಡ್ಡ ಸಾಲಿ ಮುಗಿದ್ರಿ ಹಳ್ಳ್ಯಾಗ ಹೇಳ್ತಾರ, ಭಾಳ ಕಲ್ತವ್ರಿ ದೊಡ್ಡ ಸಾಲಿ ಕಲ್ತಾನ ಅಂತ ಹೇಳಿ. ನಿಮ್ಮ ಕ್ವಾಲಿಫಿಕೇಶನ್ ನೋಡ್ಕೊಂಡ್ ಕುಂಡ್ರಬ್ಯಾಡ್ರಿ. ಒಟ್ಟ PUC ಮ್ಯಾಗಿಂದ ಪೋಸ್ಟ್ ಬಿಟ್ರು ಅಪ್ಲಿಕೇಶನ್ ಹಾಕೊಂಡ್ ಬಿಡ್ರಿ. ಯಾಕಂದ್ರೆ ಎಲ್ಲಾ ನೌಕರಿಗೆ ಮಿನಿಮಮ್ 50,000 ಪಗಾರ ಅದ. ಹೌದ್ರೆ 50,000 ಅದ್ರಿ ಪಗಾರ ಮಿನಿಮಮ್. ನನ್ನ ಸ್ಟೂಡೆಂಟ್ಗಳು ನಿಜವಾಗಿ ಹೇಳ್ತೀನಿ, ಇಂಜಿನಿಯರಿಂಗ್ ಮುಗಿಸಿದವ್ರು DAR ಎಕ್ಸಾಮ್ ಬರೋದು ಸೆಲೆಕ್ಷನ್ ಆಗಿ ಆರಾಮದ. ಆ ಮುಂದಿನ ಸರ್ಟಿಫಿಕೇಟ್ಗಳು ಯೂಸ್ ಆಗಿಲ್ಲ ಅವ್ರಿಗೆ. ಅಂದ್ರೆ DAR ಬರೀಬೇಕಾದ್ರೆ ಎಷ್ಟೈತಿ ಬೇಕು ಹೇಳ? 10ನೇ ಬೇಕು. ಅದ್ರ ಬದುಕು ಕಟ್ಕೊಂಡು ಎಲ್ಲೋ ಒಂದು ಮುಂದಿನ ಸಾಲ ಯೂಸ್ ಆಗಿಲ್ಲ ಹಂಗಂತೇಳಿ ಅವ್ರ ಬಗ್ಗೆ ನಾ ಕ್ರಿಟಿಸೈಸ್ ಮಾಡಲ್ಲ. ಬದುಕಿಗೆ ಒಂದು ದಾರಿ ಹುಡ್ಕೊಂಡು ಬಿಡ್ರಿ. ಕ್ವಾಲಿಫಿಕೇಶನ್ ಏನಾರ ಯಾಕಿರಲ್ಲಕ್ಕ. ನಿಮ್ಮ PUC ಮ್ಯಾಗಿನ ಪೋಸ್ಟ್ ಬಿಟ್ಟು ನಾ ಡಿಗ್ರಿ ಮುಗಿಸಿದ್ರು ಅಪ್ಲಿಕೇಶನ್ ಹಾಕೊಂಡ್ ಬಿಡ್ರಿ ಒಟ್ಟು. ಹಾ ರೀ ಸರ್ ನಂದು PUC ಮುಗಿದದ ನಾ PSI ಇದು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹಂಗ ಬರಲ್ಲ. ಹೈಯರ್ ಇದ್ದವರು ಸಾಣದನು ಬರೀರಿ ಅಂತ ಹೇಳೋರು. ಅವಕಾಶಗಳು ಮತ್ತೆ ಕೈ ತಪ್ಪಿ ಹೋಗೋದು ಬೇಡ. 50,000 ಸಿಟಿಯಾಗ ಅಗ್ದಿ ಆರಾಮ್ ಜೀವನ ನಡೆಸಬಹುದು. ಬಯಕೆಗಳು ಪೂರೈಕೆ ಆಗಲ್ಲ. ಮೊದಲೇ ಹೇಳ್ತೀನಿ ನಿಮಗ, ಸರ್ ದೊಡ್ಡ ಮನಿ ಮುಂದೆ ಒಂದು ಗಾರ್ಡನ್ದಾಗ 2 ಕಾರ್ ನನಗೊಂದು ಅವ್ರಿಗೊಂದು ಅವೆಲ್ಲ ಆಗಲ್ಲ. ಹಾ ಆದ್ರೆ ಬದುಕು ನಿಲ್ಲಾರ್ದೆ ದಂಡ ಮುಡ್ತದ. 60 ವರ್ಷದ ತನಕ 50,000 ರೂಪಾಯಿ ಸ್ಯಾಲ್ರಿ ಜಾಯಿನ್ ಆದ್ರೂ ಬದುಕು ನಡೀತದ ಅಂದಂಗ. ಸ್ವತಂತ್ರವಾದ ಬದುಕು ರೆಸ್ಪೆಕ್ಟೆಡ್ ಇರ್ತದ. ಯಾರಿಗೂ ಕೈ ಚಾಚಲಾರ್ದೇನೆ ಜೀವನ ನಿರ್ವಹಣೆ ಮಾಡ್ಬೋದು. ಆಯ್ತ್ರೆ, ಧನ್ಯವಾದಗಳು.